ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗಾನ ಗಣಪತಿ. ಇವತ್ತು ತುಂಬಾ ಸುಂದರವಾದಂತ ಕ್ರೋಶಾ ಕುಚ್ಚು ಡಿಸೈನ್ ಮಾಡಿ ತೋರಿಸ್ತೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಓಕೆ, ಈಗ ಶುರು ಮಾಡೋಣ. ಅದಕ್ಕೆ 10 ನಂಬರ್ ನೀಡಲ್ ಅಥವಾ 11 ನಂಬರ್ ನೀಡಲ್ ಕೂಡ ತಗೋಬಹುದು. ಶುರು ಮಾಡ್ತೀನಿ. ಹಾರೆಳೆ ದಾರ, ಅದಕ್ಕೆ ಹಾರೆಳೆ ದಾರನ ತಗೊಂಡಿದ್ದೀನಿ. ಹೀಗೆ ಬೀಡ್, 2 ಟೈಪ್ಸ್ ಆಫ್ ಬೀಡ್ ತಗೊಂಡಿದ್ದೀನಿ. ಶುರು ಮಾಡೋಣ. ಮೊದಲಿಗೆ ಸಿಂಗಲ್ ಕ್ರೋಶೆ, ಅಲ್ಲಿಂದ 2, 3, 4, 5 ಇದು ಗೆಲ್ ಬರುತ್ತೆ, ಅಲ್ಲಿಗೆನೆ ಲಾಕ್ ಮಾಡ್ಕೊಳ್ತೀನಿ. ಹೀಗೆ ಮತ್ತೆ 5 ಚೈನ್ 1, 2, 3, 4, 5 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ 5 ಚೈನ್ 1, 2, 3, 4, 5 ಕೀಲ್ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ ಲಾಕ್ ಮಾಡ್ಕೋಬೇಕು. ಮತ್ತೆ 5 ಚೈನ್ 1, 2, 3, 4, 5 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಈ ತರ ಬರ್ಬೇಕು. 1, 2, 3, 4 5 ಚೈನ್ ಹಾಕಿ 4 ಟೈಮ್ಸ್ ಲಾಕ್ ಮಾಡಿದೀನಿ. ಹೀಗೆ ಅಲ್ಲಿಂದ ದಾರನ ಮೇಲೆ ಕೇಳ್ಕೊಳ್ತೀನಿ. ದಾರ ಮೇಲೆ ಕೇಳ್ಕೊಂಡು ಬೀಡ ಲಾಕ್ ಮಾಡಿ, ಅದು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಹೀಗೆ ಮತ್ತೆ 5 ಚೈನ್ 1, 2, 3, 4, 5 ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 5 ಚೈನ್ 1, 2, 3, 4, 5 ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಕರೆಕ್ಟ್ ಆಗಿ ಲಾಕ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಡಿಸೈನ್ ಚೆನ್ನಾಗಿ ಕಾಣಿಸಲ್ಲ. ಮತ್ತೆ 5 ಚೈನ್ 1, 2, 3, 4, 5 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ 5 ಚೈನ್ 1, 2, 3, 4, 5 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್, ಅಂದ್ರೆ ಸಿಂಗಲ್ ಕ್ರೋಶೆ. 4 ಟೈಮ್ ಆಗಿದೆ. ಇಲ್ಲಿ 5 ಟೈಮ್ 5 ಚೈನ್ ಮಾಡ್ಕೊಳ್ತೀನಿ. 1, 2, 3, 4, 5 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ನೋಡಿ, ಇಲ್ಲಿ 4 ಟೈಮ್ 5 ಚೈನ್ ಮಾಡಿದೀನಿ. ಇಲ್ಲಿ ಒಂದು ಬೀಡ ಹಾಕಿ ಅಲ್ಲಿಂದ 1, 2, 3, 4, 5 ಟೈಮ್ಸ್ 5 ಚೈನ್ ಲಾಕ್ ಮಾಡ್ಕೊಂಡಿದೀನಿ. ನೋಡಿ, 1, 2, 3, 4 ಅಲ್ಲಿಂದ ಬೀಡ್, ಅಲ್ಲಿಂದ 1, 2, 3, 4, 5 ಮತ್ತೆ ದಾರ ಮೇಲೆ ಕೇಳ್ಕೊಳ್ತೀನಿ. ದಾರ ಮೇಲೆ ಕೇಳ್ಕೊಂಡು ಬೀಡ್ ಹಾಕಿ ಬೀಡ್ ಲಾಕ್. ಅಲ್ಲಿಂದ ಬೀಡ್ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಬೀಡ್ ಲಾಕ್ ಮಾಡೋದನ್ನ ಮರಿಬೇಡಿ. ಅಲ್ಲಿಂದ 5 ಚೈನ್ 1, 2, 3, 4 ಎಲ್ಲಿ ಹಾಕು 5 ಎಲ್ಲಿ ಬರುತ್ತೆ ಅಲ್ಲಿಗೆ ಕರೆಕ್ಟ್ ಆಗಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 1, 2, 3, 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ 1, 2, 3, 4, 5 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. 1, 2, 3 ಮತ್ತೊಮ್ಮೆ 1, 1, 2, 3, 4, 5 ಎಲ್ಲಿ ಬರುತ್ತೆ ಅಲ್ಲಿ 4 ಲಾಕ್ ಮಾಡ್ಕೊಳ್ತೀನಿ. ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ, ಯಾಕೆಂದ್ರೆ ಇದು ಸ್ಯಾಂಪಲ್ ಪೀಸ್ ನಲ್ಲಿ ಹಾಕೋದ್ರಿಂದ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವು ಸ್ಯಾರಿ ಫುಲ್ ಎಂಡ್ ಆದ್ಮೇಲೆ ಅಲ್ಲಿ 4 ಚೈನ್ ಬರುವ ಹಾಗೆ ನೋಡ್ಕೊಳ್ಳಿ. ಈ ತರ ಕೊನೆಗೆ 4 ಇಲ್ಲಿ ನಾವು ಮೊದಲು 4 ಹಾಕಿದ್ವಲ್ಲ, ಹಾಗೇನೆ ಸೀರೆಯ ಕೊನೆಯಲ್ಲೂ 4 ಬರುವ ಹಾಗೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಅಲ್ಲಿಂದ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿ 2 ಚೈನ್ ಹಾಕ್ತೀನಿ. 2 ಚೈನ್ ಹಾಕಿ ದಾರನ ಮೇಲೆ ಕೇಳ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಹೀಗೆ ಕಾಣಿಸುತ್ತೆ. ಕಂಪ್ಲೀಟ್ ಆದ್ಮೇಲೆ ಮತ್ತೆ ಸೇಮ್ ಕಲರ್ ಹಾರೆಳೆ ದಾರನ ತಗೊಂಡಿದ್ದೀನಿ. ಇಲ್ಲಿ ಸಿಂಗಲ್ ಲಾಕ್ ಮಾಡ್ಕೊಳ್ಳೋಣ ಮೊದಲಿಗೆ. ಮತ್ತೆ ಇಲ್ಲಿ ಲಾಕ್ ಮಾಡಿದ್ವಲ್ಲ ಅಲ್ಲಿಗೆನೆ ಇನ್ನೊಂದು ಸಿಂಗಲ್ ಲಾಕ್. ಮತ್ತೆ 4 ಚೈನ್, ಇಲ್ಲಿ 4 ಚೈನ್ ಹಾಕೋಬೇಕು. 1, 2, 3, 4 ಇಲ್ಲಿ 5 ಚೈನ್ ಹಾಕಿದ್ವಲ್ಲ ಅದ್ರೊಳಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 4 ಚೈನ್ 1, 2, 3, 4 ಮತ್ತೆ 5 ಚೈನ್ ಹಾಕಿದಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ 1, 2, 3, 4 ಇಲ್ಲಿ 5 ಚೈನ್ ಹಾಕಿ ಇರುತ್ತಲ್ಲ ಬ್ಲಾಕ್, ಅದ್ರ ಒಳಗಡೆನೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ 1, 2, 3, 4 ಇಲ್ಲಿ 5 ಚೈನ್ ಬ್ಲಾಕಿಗೆ ಹಾಕಿ ಲಾಕ್ ಮಾಡ್ತೀನಿ, ಅಂದ್ರೆ ಸಿಂಗಲ್ ಲಾಕ್. ಇಲ್ಲಿ ನೋಡಿ 4 ಟೈಮ್ಸ್ 4 ಚೈನ್ ಲಾಕ್ ಮಾಡಿದೀನಿ. ಹೀಗೆ ಮಾಡ್ಕೊಳ್ಳಿ. ಅಲ್ಲಿಂದ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೊಳ್ಳಿ. ಬೀಡ್ ಹಿಂದ್ಗಡೆ ದಾರ ಇದೆ ಅಲ್ವಾ, ಅಲ್ಲಿ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಳ್ಳಿ. 3 ಕ್ರೋಶೆ ಮಾಡ್ಕೋಬೇಕಾಗುತ್ತೆ.
ಈಗ 2ರಲ್ಲಿ 1 ಮತ್ತೆ 2ರಲ್ಲಿ 1 ಮತ್ತೆ 2ರಲ್ಲಿ 1 ಹೀಗೆ ಟ್ರಿಬಲ್ ಕ್ರೋಶೆ ಹಾಕ್ತಾ ಬರ್ತೀನಿ. ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ಬೀಡ್ ಹಿಂದ್ಗಡೆ ಇರೋ ದಾರದಲ್ಲಿ ನೀಡಲ್ ತಗೊಂಡು 2ರಲ್ಲಿ 1 2ರಲ್ಲಿ 1 ಮಾಡ್ಕೊಂಡು ಹೋಗ್ಬೇಕು. 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಹೀಗೆ ಟ್ರಿಬಲ್ ಕ್ರೋಶೆ ಮಾಡ್ಕೊಂಡು ಹೋಗೋಣ. ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಹೀಗೆ 2ರಲ್ಲಿ 1 ನೀಡಲ್ ಮೇಲೆ ದಾರ ಸುತ್ಕೊಂಡು ಬೀಡ್ ಹಿಂದ್ಗಡೆ ಇರೋ ದಾರದಿಂದ ನೀಡಲ್ ಮೇಲೆ ತಗೊಂಡು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಹೀಗೆ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಈಗ 14 ಟ್ರಿಬಲ್ ಕ್ರೋಶೆ ಹಾಕಿದೀನಿ. ಈಗ ಇಲ್ಲಿ 5 ಚೈನ್ ಇದೆ ಅಲ್ವಾ, ಅದ್ರೊಳಗಡೆಯಿಂದ ನೀಡಲ್ ತಗೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕೊಳ್ತೀನಿ. ಅಲ್ಲಿಂದ 4 ಚೈನ್ 1 2 3 4 4 ಚೈನ್ ಹಾಕಿ ಇಲ್ಲಿ 5 ಚೈನ್ ಇದೆ ಅಲ್ವಾ, ಅಲ್ಲಿಗೆ ಇನ್ನೊಂದು ಸಿಂಗಲ್ ಕ್ರೋಶೆ ಮತ್ತೆ 4 ಚೈನ್ 1 2 3 4 ಇದು ಇನ್ನೊಂದು 5 ಚೈನ್ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ 1 3 4 5 ಚೈನ್ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ 1 2 3 4 ಇಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ 4 ಟೈಮ್ 4 ಚೈನ್ ಹಾಕಿದೀನಿ. 1 2 3 4 ಅಲ್ಲಿಂದ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಬೀಡ್ ಹಿಂದ್ಗಡೆ ಇರೋ ದಾರದೊಳಗಡೆಯಿಂದ ನೀಡಲ್ ತಂದು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಹೀಗೆ ಟ್ರಿಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ಳಿ. ದಾರ ಮೇಲೆ ಕೆಳ್ಕೊಳ್ಳಿ. 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಹೀಗೆ ಟ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಹೀಗೇನೆ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ತೀನಿ. 14 ಸಲ ಟ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಹೀಗೆ 14 ಟೈಮ್ಸ್ ಟ್ರಿಬಲ್ ಕ್ರೋಶೆ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ತೀನಿ. ಈಗ 14 ಟೈಮ್ಸ್ ಟ್ರಿಬಲ್ ಕ್ರೋಶೆ ಹಾಕಿದ್ದೀನಿ. ಈಗ ಇಲ್ಲಿ 5 ಚೈನ್ ಇದೆ ಅಲ್ಲ, ಅಲ್ಲಿಗೆ ಸಿಂಗಲ್ ಕ್ರೋಶೆ ಮತ್ತೆ 4 ಚೈನ್ 1 2 3 4 5 ಚೈನ್ ಅಲ್ಲಿ ಇರುವಲ್ಲಿ ಸಿಂಗಲ್ ಕ್ರೋಶೆ ಮತ್ತೆ 4 ಚೈನ್ 1 2 3 4 5 ಚೈನ್ ಇರುವಲ್ಲಿ ಸಿಂಗಲ್ ಕ್ರೋಶೆ ಮತ್ತೆ 4 ಚೈನ್ 1 2 3 4 ಅಲ್ಲಿಂದ ಕೊನೆಗೆ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿ 2 ಟೈಮ್ಸ್ ಚೈನ್ ಮಾಡಿ ಕಟ್ ಮಾಡ್ಕೊಳ್ತೀನಿ. ಹೀಗೆ ಕಂಪ್ಲೀಟ್ ಆಗುತ್ತೆ. ಈಗ ಇನ್ನೊಂದು ಕಲರ್ ದಾರದಿಂದ ಶುರು ಮಾಡೋಣ. ಈಗ ಇನ್ನೊಂದು ಕಲರ್ ದಾರ ತಗೊಂಡಿದ್ದೀನಿ. ಅದನ್ನ ಇಲ್ಲಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ 4 ಚೈನ್ 1 2 3 4 ಇದು ಮಾತ್ರ 4 ಚೈನ್ ಇರುವಲ್ಲಿಗೆ 4 ಚೈನ್ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ 1 2 3 4 ಇದು 4 ಚೈನ್ ಇರುವ ಕಡೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದೆ ಅಲ್ವಾ, ಅಲ್ಲಿಗೆನೆ ಲಾಕ್ ಮಾಡ್ಕೊಳ್ತೀನಿ. ಫಸ್ಟ್ ಟೈಮ್ ಮಾತ್ರ, ಆಮೇಲೆ ಒಂದು ಡಿಸೈನ್ ಆದ್ಮೇಲೆ ನಾರ್ಮಲ್ ಆಗಿ ಬರುತ್ತೆ. ನಾನು ಹೇಗೆ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ. ಅಲ್ಲಿಂದ 4 ಚೈನ್ 1 2 3 4 ಅದು 4 ಚೈನ್ ಇರುವ ಕಡೆ ಲಾಕ್. ಈಗ ಇನ್ನೊಂದು ಸಿಂಗಲ್ ಕ್ರೋಶೆ. ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ಈ ಟ್ರಿಬಲ್ ಕ್ರೋಶೆ ಗ್ಯಾಪ್ ಇದೆ ಅಲ್ವಾ, ಅಲ್ಲಿಂದ ದಾರನ ಮೇಲೆ ಕೆಳ್ಕೊಂಡು ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅಲ್ಲಿಂದ ದಾರನ ಮೇಲೆ ಕೆಳ್ಕೊಳ್ತೀನಿ. ಅಲ್ಲಿಂದ ಒಂದು ಬೀಡ್ ತಗೊಂಡು ಬೀಡ್ ಹಾಕಿ, ಬೀಡ್ ಲಾಕ್ ಮಾಡಬೇಡಿ, ನೀಡಲ್ ಮೇಲೆ ದಾರ ಸುತ್ಕೊಂಡು ಇನ್ನೊಂದು ಟ್ರಿಬಲ್ ಕ್ರೋಶೆ ಗ್ಯಾಪ್ ಇದೆ ಅಲ್ವಾ, ಅಲ್ಲಿ ನೀಡಲ್ ಅನ್ನು ತಂದು ಇನ್ನೊಂದು ಡಬಲ್ ಕ್ರೋಶೆ ಮತ್ತೆ ದಾರ ಮೇಲೆ ಕೆಳ್ಕೊಳ್ತೀನಿ. ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಂಡು ಲಾಕ್ ಮಾಡಬೇಡಿ ಬೀಡ್ನ, ನೀಡಲ್ ಮೇಲೆ ದಾರ ಸುತ್ಕೊಂಡು ಇಲ್ಲಿ ಟ್ರಿಬಲ್ ಕ್ರೋಶೆ ಇದೆ ಅಲ್ವಾ, ಆ ಗ್ಯಾಪ್ ನಲ್ಲಿ ನೀಡಲ್ ಹಾಕಿ ದಾರನ ಮೇಲೆ ಕೆಳ್ಕೊಂಡು 2ರಲ್ಲಿ 1 2ರಲ್ಲಿ 1 ಈಗ ಡಬಲ್ ಕ್ರೋಶೆ ಆಗಿದೆ. ಹೀಗೆ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀನಿ. ದಾರ ಮೇಲೆ ಕೆಳ್ಕೊಳ್ತೀನಿ. ನೀಡಲ್ ಮೇಲೆ ದಾರ ಒಂದ್ಸಲ ಸುತ್ಕೊಳ್ತೀನಿ. ಟ್ರಿಬಲ್ ಕ್ರೋಶೆ ಗ್ಯಾಪ್ ಒಳಗಡೆಯಿಂದ ನೀಡಲ್ ತಂದು ದಾರ ಮೇಲೆ ಕೆಳ್ಕೊಂಡು 2ರಲ್ಲಿ 1 2ರಲ್ಲಿ 1 ಹೀಗೆ ಡಬಲ್ ಕ್ರೋಶೆ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಈಗ ಆರ್ಚ್ ಕಂಪ್ಲೀಟ್ ಆಗಿದೆ. ಡಬಲ್ ಕ್ರೋಶೆ ಲೆಂತ್ ಒಂದೇ ಲೆವೆಲ್ ಅಲ್ಲಿ ಇದೆ. ಸ್ವಲ್ಪ ಸಣ್ಣ ದೊಡ್ಡದು ಮಾಡ್ಕೊಳಕ್ ಹೋಗ್ಬೇಡಿ, ಚೆನ್ನಾಗಿ ಕಾಣಿಸಲ್ಲ. ಹೀಗೆ ಬರಬೇಕು. ಇಲ್ಲಿ 4 ಚೈನ್ ಇರುವಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 4 ಚೈನ್ 1 2 3 4 ಇಲ್ಲಿ 4 ಚೈನ್ ಇರೋಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ 4 ಚೈನ್ ಲಾಕ್ ಮಾಡಿದಲ್ಗೆ ಲಾಕ್ ಮಾಡ್ಕೊಳ್ಳಲ್ಲ, ಯಾಕೆಂದ್ರೆ ಇಲ್ಲಿ 4 ಚೈನ್ ಹಾಕಿದಲ್ಗೆ 4 ಚೈನ್ ಲಾಕ್ ಮಾಡಿದ್ದೆ. ಇಲ್ಲಿ ಆ ಥರ ಮಾಡ್ಕೋಬೇಡಿ. ಮತ್ತೆ 4 ಚೈನ್ 1 2 3 4 4 ಚೈನ್ ಇದೆ ಅಲ್ವಾ, ಅಲ್ಲಿಗೆ
ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ 1 2 3 4 ಇಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಈ ತರ ಬರ್ಬೇಕು. ಹೀಗೆ ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ಟ್ರಿಬಲ್ ಕ್ರೋಶೆ ಗ್ಯಾಪ್ ಇದೆ ಅಲ್ವಾ, ಟ್ರಿಬಲ್ ಕ್ರೋಶೆ ಗ್ಯಾಪ್ ಇರೋ ಅಲ್ಲಿಗೆ ನೀಡಲ್ ಹಾಕಿ ದಾರನ ಮೇಲೆ ಕೆಳ್ಕೊಳ್ತೀನಿ. ಎರಡಲ್ಲಿ ಒಂದು ಡಬಲ್ ಕ್ರೋಶೆ ಆಯ್ತು. ಈಗ ಬೀಡ್ ತಗೊಳ್ತೀನಿ. ಈಗ ಬೀಡ್ ತಗೊಂಡು ಬೀಡ್ ಲಾಕ್ ಮಾಡಬೇಡಿ, ನೀಡಲ್ ಮೇಲೆ ದಾರ ಡೈರೆಕ್ಟ್ ಆಗಿ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಟ್ರಿಬಲ್ ಕ್ರೋಶೆ ಇರುವಲ್ಲಿಗೆ ನೀಡಲ್ ಹಾಕಿ ದಾರನ ಮೇಲೆ ಕೇಳ್ಕೊಳ್ತೀನಿ. ಎರಡರಲ್ಲಿ ಒಂದು ಹೀಗೆ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀನಿ. ನೀಡಲ್ ಮೇಲೆ ದಾರನ ಮೇಲೆ ಕೇಳ್ಕೊಳ್ತೀನಿ. ಬೀಡ ಹಾಕಿ ಡೈರೆಕ್ಟ್ ಆಗಿ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಟ್ರಿಬಲ್ ಕ್ರೋಶೆ ಒಳಗಡೆ ನೀಡಲ್ ತಗೊಂಡು ನೀಡಲ್ ಮೇಲೆ ಕೇಳ್ಕೊಳ್ತೀನಿ. ಎರಡರಲ್ಲಿ ಒಂದು ಹೀಗೆ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತೀನಿ. ಇದೇ ಟೈಪ್ ಬರಬೇಕು. ಡಬಲ್ ಕ್ರೋಶೆ ಒಂದೇ ಲೆವೆಲ್ ಅಲ್ಲಿ ಇರುವಂಗೆ ನೋಡ್ಕೊಳ್ಳಿ. ಹೀಗೆ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ತೀನಿ. 150 ದಾರದಿಂದ ಕುಚ್ಚು ಹಾಕಿದೀನಿ. 3 ಕುಚ್ಚು ಹಾಕಿದೀನಿ. ನೋಡಿ ಆರ್ಚ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹೀಗೆ ಕಂಪ್ಲೀಟ್ ಆದ್ಮೇಲೆ ಹೀಗೆ ಕಾಣಿಸುತ್ತೆ. ನೀವು ಕೂಡ ಟ್ರೈ ಮಾಡಿ. ಹೀಗೆ ಕಾಣಿಸುತ್ತೆ. ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ